ಚೀಫ್ ಮಿನಿಸ್ಟರ್ ಒಂದು ಮೂರ್ನಾಲ್ಕು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಇಲ್ಲಿ ಸ್ಟ್ಯಾಂಪೇಡ್ ಆಗಿತ್ತು, ಆಮೇಲೆ ಕಾಸ್ಟ್ ಸೆನ್ಸಸ್ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದನ್ನ ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಕುರಿತು ತಗೊಂಡೇವೆ. ಸೊ ನ್ಯಾಚುರಲಿ ಅದನ್ನು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಪ್ಷನ್ಗೋಸ್ಕರ ಆ ಮಾಹಿತಿಯನ್ನು ಪಡೆದು ಕೆಲವು ಸೂಕ್ಷ್ಮವಾಗಿ ಅವ್ರಿಗೆ ತಿಳಿಸಿದರೆ ಇಂಥ ಕೆಲವು ಘಟನೆಗಳನ್ನು ನಡಿಬಾರ್ದಿತ್ತು. ಪಾಪ ಕುಟುಂಬಗಳಿಗೆ ನಾವು ಅವರ ಬೆನ್ನಿಗೆ ನಾವು ನಿಲ್ಲಬೇಕು, ಸಹಾಯ ಮಾಡಬೇಕು ಅಂತಕ್ಕಂಥ ಮಾತು ರಾಹುಲ್ ಗಾಂಧಿ ಹೇಳಿದ್ರು. ಸೊ ಅದು ನಡೀತು. ಈಗ ಸದ್ಯಕ್ಕೇನಿಲ್ಲ, ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡಬೇಕು. ಈಗ ಬಿಜೆಪಿ ಸಿಎಂ ಡಿಸಿಎಂ ಅವರು ರಾಜೀನಾಮೆ ಕೇಳಿದ್ರೆ ಸರ್ ಕ್ಯಾಂಪಸ್ ವಿಚಾರಕ್ಕಾಗಿ ಕುಂಭಮೇಳದಲ್ಲಿ ಇದು ಕೊಟ್ರ, ನಾನು ಅದಕ್ಕೆ ಹೇಳೋದಿಲ್ಲ. ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು. ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ. ಅಲ್ಲಿ ನನಗೆ ಬೈದ್ರು ಅವಾಗ ಏನು ಅಂತ. ಆಮೇಲೆ ಒಂದು ಒಂದು ಹಣಗಳ ತೇಲುವಾಗ ಈಗ ಅಲ್ಲ, ಕೋವಿಡ್ ಹಂಗೂ ಹಂಗೆ ಈಗ ಈಗ ಅವ್ರು ಕೊಟ್ರ ಅದನ್ನ ಯೋಗಿ. ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿ. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ, ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದು ಏನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತೆ ನಾವು ನೋಡ್ತೀವಿ.